ಯಾವ ಕಡೆ ಯಾವ್ಯಾವ ರೀತಿಯ ಹಬ್ಬ? ಹಾರ್ದಿಕ ಶುಭಾಶಯಗಳು. ಪಬ್ಲಿಕ್ ಒಳಗೆ ವಿಡಿಯೋ ಮಾಡೋದು ಅಷ್ಟು ಸುಲಭ ಅಲ್ಲ ರೀ. ನಿಸರ್ಗದೊಂದಿಗೆ ಬದುಕನ್ನು ಬದಲಾಯಿಸುವ ಹಬ್ಬನ ಯುಗಾದಿ ರೀ. ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ತಮ್ಮೆಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತು ನಾವು ಯುಗಾದಿ ಹಬ್ಬದ ಪ್ರಯುಕ್ತವಾಗಿ ಲಾಗ್ ವಿಡಿಯೋ ಮಾಡ್ತಾ ಇದ್ದೀವಿ. ವಿಡಿಯೋ ಮಸ್ತ್ ಆಗಿರ್ತೈತಿ, ಕೊನೆ ತನಕ ನೋಡಿ. ಇಲ್ಲಿ ಒಂದು ಗಣೇಶ ದೇವಸ್ಥಾನ ಐತಿ, ದರ್ಶನ ಮಾಡ್ಕೊಂಡು ಮತ್ತೆ ಮುಂದೆ ಹೋಗುವ. ನಮ್ಮ ಕಡೆ ಯುಗಾದಿ ಹಬ್ಬನ ಯಾವ ರೀತಿ ಆಚರಣೆ ಮಾಡ್ತಾರೆ ಹೇಳ್ರಿ. ಹಬ್ಬಕ್ಕೆ ಒಂದಿನ ಇರುವಾಗ್ಲೇನೆ ಮನೆ ಎಲ್ಲ ಕ್ಲೀನ್ ಮಾಡಿ ಮರುದಿನ ಬೆಳಿಗ್ಗೆ ಬೇಗ ಎದ್ದು ಎಣ್ಣೆ ಸ್ನಾನ ಮಾಡಿಕೊಂಡು ದೇವಸ್ಥಾನಕ್ಕೆ ನೈವೇದ್ಯ ಮಾಡಿ ದೇವಸ್ಥಾನಕ್ಕೆ ಹೋಗಿ ಮತ್ತೆ ಮನೆಗೆ ಬಂದು ಬೇವು ಬೆಲ್ಲ ಹಂಚಿ ಈ ರೀತಿ ನಾವು ಯುಗಾದಿ ಹಬ್ಬನ ಆಚರಣೆ ಮಾಡ್ತೀವಿ. ಈ ಒಂದು ಭಾಗದೊಳಗ ಅಂದ್ರ ದಕ್ಷಿಣ ಕರ್ನಾಟಕ ಭಾಗದೊಳಗ ಯುಗಾದಿ ಹಬ್ಬನ 2 ರೀತಿಯೊಳಗ ಆಚರಣೆ ಮಾಡ್ತಾರ್ರಿ. ಅದು ಯಾವ್ದ್ಯಾವ್ದು ಅಂತ ನಮಗೂ ಸಹ ಅಷ್ಟೊಂದು ಕ್ಲಿಯರ್ ಆಗಿ ಗೊತ್ತಿಲ್ಲ. ಇವತ್ತು ನಿಮ್ಮೊಟ್ಟಿಗೆ ನಾವು ಸಹ ಕಲಿತೀವಿ. ಅದಕ್ಕೋಸ್ಕರನೇ ಇವತ್ತು ಪಬ್ಲಿಕ್ ಅಲ್ಲಿ ಹೊರಟಿದ್ದೀವಿ. ಬರ್ರಿ ಹೋಗೋಣ ಅಂತ. ಪಬ್ಲಿಕ್ ಒಳಗ್ ವಿಡಿಯೋ ಮಾಡೋದು ಅಷ್ಟು ಸುಲಭ ಅಲ್ಲ ರೀ. ಆದ್ರೂ ಒಳಗ್ ಭಯ ಆಗತೈತಿ. ಜೀವನದಾಗ ಧೈರ್ಯ ಮಾಡ್ಬೇಕಂತೇಳಿ ಧೈರ್ಯ ಮಾಡೇ ಬಿಟ್ವಿ. ಬರ್ರಿ ಹೋಗಿ. ವರ್ಷದ ಮೊದಲ ಹಬ್ಬನ ರೀ ಯುಗಾದಿ. ಈ ಒಂದು ಯುಗಾದಿ ಹಬ್ಬದ ಬಗ್ಗೆ ಮಾತಾಡ್ಲಿಕ್ಕಂತ ನಮ್ಮ ಬ್ರದರ್ಸ್ ಇದಾರ. ಇವತ್ತು ನಾವು ಅವ್ರ ಹತ್ರ ಕೇಳೋಣ ಅವ್ರ ಮನಿ ಒಳಗ ಯಾವ ರೀತಿ ಈ ಒಂದು ಯುಗಾದಿ ಹಬ್ಬನ ಆಚರಿಸ್ತಾರಂತ. ಸರ್ ನಮಸ್ತೆ. ಸರ್ ನಮಸ್ತೆ. ನಿಮ್ಮ ಹೆಸರು ಸರ್? ಸದಾನಂದ ಅಂತೇಳಿ. ಸದಾನಂದ ಸರ್. ಸರ್ ನಿಮ್ಮ ಮನೆಯಲ್ಲಿ ಯುಗಾದಿ ಹಬ್ಬ ಹೇಗೆ ಆಚರಿಸ್ತಾರೆ? ನಾವು ಯುಗಾದಿ ಅಂತ ಹೇಳಿದ್ರೆ ನಮ್ಗೆ ಸ್ಪೆಷಲ್. ಎಲ್ಲರೂ ಹೊಸ ವರ್ಷ ಆಚರಣೆ ಮಾಡ್ತಾರೆ, ಆದ್ರೆ ನಾವು ಹೊಸ ವರ್ಷ ಆಚರಣೆ ಮಾಡುದಿಲ್ಲ. ಯುಗಾದಿ ನಮ್ಗೆ ಹೊಸ ವರ್ಷ. ಬೆಳಿಗ್ಗೆಯಿಂದ ಫಸ್ಟಿಗೆ ನಮ್ದು ಎಲ್ಲ ಕ್ಲೀನಿಂಗ್ ಆಗ್ತದೆ. ಮನೆ ಎಲ್ಲ ಕ್ಲೀನಿಂಗ್ ಮಾಡಿ ಅದಾದ್ಮೇಲೆ ದೇವರಿಗೆ ಹೂವೆಲ್ಲ ಹಾಕಿ ಮಧ್ಯಾಹ್ನ ಹೊತ್ತಿಗೆ ನಾವು ಬಗೆ ಬಗೆಯ ಪಲ್ಯ ಮತ್ತೆ ಸ್ವೀಟ್ಸ್ ಎಲ್ಲ ಮಾಡಿ ಎಲೆ ಬಡಿಸಿಡ್ಲಿಕ್ಕೆ ಉಂಟು. ನಮ್ಮ ಇದರಲ್ಲಿ ನಮ್ಮ ಕಾಸಲ್ಲಿ ಸಂಪ್ರದಾಯದಲ್ಲಿ ಬಡಿಸಿಡ್ಲಿಕ್ಕೆ ಉಂಟು. ಅದಾದ್ಮೇಲೆ ಪೂಜೆ ಆದ್ಮೇಲೆ ಎಲೆಯನ್ನು ಬಾಳೆ ಎಲೆಯಲ್ಲಿ ನಮ್ದು ಎಂತ ಐಟಮ್ ಎಲ್ಲ ಮಾಡಿದ್ದೇವೆ ಅದೆಲ್ಲ ತಂದು ಹೊರಗೆ ಇಡ್ತೇವೆ. ಅಲ್ಲಿ ಬಂದ್ಮೇಲೆ ಕಾಗಿ ಬರ್ಬೇಕು ನಮ್ಗೆ. ಆಕ್ಚುಲಿ ಕಾಗಿ ಬಂದ್ಮೇಲೆ ಅದು ನಮ್ದು ಆಯ್ತಂತ ಹೇಳಿ ಲೆಕ್ಕ. ಅದಾದ್ಮೇಲೆ ನಾವು ಊಟ ಮಾಡ್ತೇವೆ. ಆ ದಿನ ನಾನ್ ವೆಜ್ ಎಲ್ಲ ಮಾಡೋದಿಲ್ಲ, ವೆಜ್. ಹಾಗೆ ಎಲ್ರಿಗೂ ನಾವು ಹೇಳುದು ಯುಗಾದಿ ಆಚರಣೆ ಮಾಡಿ ಗುಡ್. ಸರ್ ಇನ್ನೊಂದು ಸರ್, ಈ ಕಡೆ ಈ ಚಂದ್ರಮಾನ ಯುಗಾದಿ ಮತ್ತೆ ಈ ಸೌರಮಾನ ಯುಗಾದಿ ಸರ್, ಈ ತರ ಅಂದ್ರೆ ಏನು ಸರ್ ಇದು? ಇದು ಅಂತ ಹೇಳಿದ್ರೆ ನಮ್ದ್ರಲ್ಲಿ ಕೆಲವು ಈ ಜನಿವಾರ ಕೋರಿರ್ತಾರಲ್ಲ ಅವರಿಗೆ ಚಂದ್ರಮಾನ ಯುಗಾದಿ ಮೈನ್ ಆಗುತ್ತೆ. ಮತ್ತೆ ಜನಿವಾರ ಇಲ್ಲದವರಿಗೆ ಸೌರಮಾನ ಯುಗಾದಿ. ಹಾಗೆ ಎರಡು ಇಲ್ಲಿ ಈ ಸೈಡ್ ದಕ್ಷಿಣ ಕನ್ನಡದಲ್ಲಿ. ಉತ್ತರ ಕನ್ನಡ ಗೊತ್ತಿಲ್ಲ ಕರೆಕ್ಟ್. ನಾನು ಹೇಳ್ತೀನಿ, ನಮ್ ಕಡೆ ಈ ತರ ಆಚರಣೆ ಇಲ್ಲ ಸರ್. ಯುಗಾದಿ ಅಂತಂದ್ರೆ ಎಲ್ಲರೂ ಒಟ್ಟಿಗೆ ಸೇರಿ ಒಂದೇ ದಿನ ಆಚರಿಸ್ತಾರೆ. ಇನ್ನು ಹೋಳಿ ಹುಣ್ಣಿಮೆ ಏನಿರ್ತದಲ್ಲ ಸರ್, ಹೋಳಿ ಹುಣ್ಣಿಮೆ ದಿನ ಬಣ್ಣ ಆಡ್ತಾರೆ. ಆದ್ರೆ ಕೆಲವೊಂದು ಭಾಗದಲ್ಲಿ ನಮ್ಮಲ್ಲಿ ಯುಗಾದಿ ಯಾವ್ದು ಮಾರನೇ ದಿನ ಬಣ್ಣ ಆಡ್ತಾರೆ ಸರ್. ಈ ತರ ನಮ್ದು ಹಾಗಿಲ್ಲ. ನಮ್ದು ಹೋಳಿಯೇ ಬೇರೆ ಹಬ್ಬ ಆಗ್ತದೆ. ಹೋಳಿ ಅಂತ ಹೇಳಿದ್ರೆ ಇಲ್ಲಿ ಮರಾಠಿಯವರು ಹೆಚ್ಚಾಗಿ ಇದ್ ಮಾಡುದು, ಬೇರೆಯವರ ಆಚರಣೆ ಮಾಡುದಿಲ್ಲ. ಮತ್ತೆ ಈಗ ನಾವು ಈಗ ದಕ್ಷಿಣ ಕನ್ನಡದಲ್ಲಿ ಈಗ ಮಣಿಪಾಲದಲ್ಲಿ ಇದ್ದೇವೆ. ಇಲ್ಲಿ ಸ್ಟೂಡೆಂಟ್ ನವರೆಲ್ಲ ಇದ್ದಾರೆ ಅಂತ ಹೇಳಿದ್ರೆ ಈಗ ಎಲ್ಲೆಲ್ಲಿ ಕಡೆಯಿಂದ ಬರ್ತಾರೆ. ಈಗ ಡೆಲ್ಲಿಯಿಂದ ಎಲ್ಲರೂ ಆಚರಣೆ ಮಾಡ್ತಾರೆ, ನಾವು ಅವರೊಟ್ಟಿಗೆ ಆಚರಣೆ ಮಾಡ್ತೇವೆ. ಹಾಗೆ. ಓಕೆ ಸರ್, ನಮ್ಮ ಒಟ್ಟಿಗೆ ಮಾತಾಡೋದಕ್ಕೆ ನಿಮಗೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೊ ಮಚ್. ಜನರ ಮಧ್ಯದೊಳಗೆ ನಾವು ಹೋದಾಗಲೇ ನಮ್ಗೆ ಗೊತ್ತಾದದ್ರಿ, ಈ ಸೋಷಿಯಲ್ ಮೀಡಿಯಾ ಅಷ್ಟರ ಮಟ್ಟಿಗೇನು ಜನರಲ್ಲಿ ಒಳ್ಳೆ ನಂಬಿಕೆಯನ್ನು ತಂದಿಲ್ಲ ಅಂತ. ಪ್ರತಿ ಸರಿ ನಾವು ಪಬ್ಲಿಕ್ಕಿಗೆ ಬಂದಾಗಲೂ ಒಂದೊಂದು ವಿಶೇಷವಾಗಿ ಅನುಭವ ನಮ್ಗೆ ಆಗ್ತಿರ್ತೈತ್ರಿ. ಯಾಕಂದ್ರೆ ಪಬ್ಲಿಕ್ ಒಳಗೆ ಬಂದಾಗ ವಿಡಿಯೋ ಮಾಡೋದು ಅಷ್ಟು ಈಸಿ ಅಂತೂ ಅಲ್ಲ ರೀ. ಅದಕ್ಕೆ ಭಾಳಷ್ಟು ಕಾರಣಗಳಿರ್ತಾವೆ. ನಮ್ಮ ಕ್ಯಾಮ್ರಾ ನೋಡಿದ ತಕ್ಷಣ ಕೆಲವೊಂದಿಷ್ಟು ಮಂದಿ ಓಡಾಕೆ ಶುರು ಮಾಡ್ತಾರೆ.
ಅದಕ್ಕೆ ಕಾರಣ ಭಾಳಷ್ಟು ಇರ್ತಾವೆ ರೀ. ಯಾಕಂದ್ರೆ ಕೆಲವೊಂದು ಮನೆ ಒಳಗೆ ರಿಸ್ಟ್ರಿಕ್ಷನ್ ಇರ್ತದೆ. ಇನ್ನೂ ಕೆಲವೊಂದು ಸಾರಿ ಈ ಸೋಷಿಯಲ್ ಮೀಡ್ಯಾದಾಗ ನೀವು ನೋಡಿರ್ತೀರಿ, ಇದೇ ರೀತಿ ಪಬ್ಲಿಕ್ ಒಳಗೆ ವಿಡಿಯೋ ಮಾಡಿ ಅವ್ರನ್ನ ಬೇರೆ ರೀತಿಯಿಂದ ತೋರಿಸೋದು ಅಥವಾ ಏನೋ ಒಂಥರ ಕಾಮಿಡಿ ಥರ ಮಾಡೋದು. ಈ ಥರ ಒಂದು ವ್ಯವಸ್ಥೆ ಅವರು ನೋಡಿರೋದ್ರಿಂದ ನಾವು ಸರಿಯಾದ ರೀತಿಯಲ್ಲಿ ಅವ್ರನ್ನ ತೋರಿಸ್ತೀವಿ ಅಂದ್ರೆ ಸಹ ಅವರು ನಂಬಲಿಕ್ಕೆ ರೆಡಿ ಇರೋದಿಲ್ಲ. ಅದಕ್ಕೆ ಪಬ್ಲಿಕ್ ಒಳಗೆ ವಿಡಿಯೋ ಮಾಡೋದು ಅಷ್ಟು ಈಸಿ ಅಂತಲ್ಲ ರೀ. ಇವತ್ತೊಂದು ವಿಶೇಷವಾದ ಅನುಭವ ನಮಗಾಗೈತಿ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ವಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.